ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಂತಾ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಆಗೋಗಿದೆ. ಈಗ ಪ್ರಕರಣದ ಬೆನ್ನಲ್ಲೇ ವಿಚಾರಣೆಗೆ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪಿಸಬೇಕು ಎಂಬ ಕೂಗೆದ್ದಿದೆ. ಆಲ್ ರೈಟ್, ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಹೋದರೆ ಬೇಗ ಆಗತ್ತೆ ಅಂತ ಲೆಕ್ಕಾಚಾರ ಎಲ್ಲರಿಗೂ ಗೊತ್ತಿಲ್ಲ. ಆರೋಪಿ ಪರ ವಕೀಲರೆಲ್ಲ ಈಗ ಆರೋಪ ಪಟ್ಟಿನ ತೊಗೊಂಡಿದ್ದಾರೆ. ತೊಗೊಂಡ ಮೇಲೆ ಏನಾಗುತ್ತೆ, ಅವರೆಲ್ಲ ಹೋಗಿ ಜಾಮೀನು ಸಲ್ಲಿಸ್ತಾರೆ ಸ್ಟಡಿ ಮಾಡಿದ ಮೇಲೆ. ಈ ಮಧ್ಯೆ ಒಬ್ಬೊಬ್ಬರಾಗಿ ಜಾಮೀನಿಗೆ ಅರ್ಜಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಕಾನೂನು ತೀರ್ಮಾನ ಮಾಡುತ್ತೆ. ಈ ಮಧ್ಯೆ ಅವರ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಕಾಮಾಖ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಅದು ಅವ್ರ ನಂಬಿಕೆ. ಈ ಮಧ್ಯೆ ಮೂಡಾ ಕೇಸ್ ಡೈವರ್ಟ್ ಮಾಡೋಕ್ಕೆ ದರ್ಶನ್ ಫೋಟೋ ಸರ್ಕಾರನೇ ರಿಲೀಸ್ ಮಾಡಿತ್ತು. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಸಂತೋಷ್ ಲಾಡು ಬಹುಶಃ ಜೋಶಿ ಅವ್ರದ್ದೇ ಕೈ ಬಾಡ ಇರಬೇಕು ಅಂತ. ತಪ್ಪು, ಎರಡೂ ಬೋಗಸ್ಸು. ಜೋಶಿ ಅವ್ರಿಗೂ ಬೇರೆ ಕಸಬಿಲ್ವಾ ಈ ಫೋಟೋನ ಲೀಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಅವ್ರಿಗೆ ಬೇರೆ ಕೆಲಸವಿಲ್ವಾ? ಅವ್ರಿಗೆ ಪುರ್ಸೊತ್ತಿಲ್ದಿರಂಗೆ ಕೆಲಸ ಕೊಟ್ಟಿರ್ತಾರಲ್ಲಿ ಅಲ್ವಾ? ಹಾಗೇನೆ ಅವತ್ತು ಜೋಶಿಯವ್ರು ಹೇಳಿದಾಗ್ಲೂ ಹೇಳಿದ್ದೆ ಅಲ್ಲ ಅಂತ. ಸರ್ಕಾರ ಮಾಡಿರಲ್ಲ ಅಲ್ಲ ಅದು. ನೀವು ಅದನ್ನು ಮುಚ್ಚಿಟ್ಬಿಟ್ರೆ ನಾವು ಅದರಿಂದ ದಾರಿ ತಪ್ಪಲ್ಲ ಅಂತ ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ. ಇಬ್ರು ರಾಂಗ್. ಓಕೆ, ನೆಕ್ಸ್ಟ್. ಏನು ಬೇಕಾಗಿಲ್ಲ ಅವ್ರು ಹೇಳಿರೋದು ಯಾವುದುವೆ. ಮೂಡಾ ಕೇಸ್ನಲ್ಲಿ ಒಂದೊಮ್ಮೆ ಸಿದ್ದರಾಮಯ್ಯ ಕುರ್ಚಿ ತೊರೆಯುವ ಸನ್ನಿವೇಶ ಸೃಷ್ಟಿಯಾದರೆ ಸಿಎಂ ಆಗೋಣ ಅನ್ನುತ್ತಾ ಕಾಂಗ್ರೆಸ್ನ ಹಲವು ಪ್ರಮುಖರು ಕಸರತ್ತನ್ನ ಶುರು ಮಾಡಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್ ಸೇರಿ ಹಲವರು ದೆಹಲಿಗೆ ತೆರಳಿರುವುದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇಲಾಖೆಗೆ ಸಂಬಂಧಿಸಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿರೋ ಎಂಬಿ ಪಾಟೀಲ್ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ನಾಳೆ ಸ್ವದೇಶಕ್ಕೆ ವಾಪಸ್ ಆಗ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಬಿಜೆಪಿಗರಿಗೆ ಅಸ್ತರವಾಗಿದೆ. ಸಹಜವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಹೀಗೆ ಬಿಜೆಪಿ ಪಕ್ಷದ ಮುಖಂಡರುಗಳು ಮಾನ್ಯ ಸಿದ್ದರಾಮಣ್ಣವರನ್ನ ಇಳಿಸಬೇಕು ಅಂತ ಎಷ್ಟು ಜನ ಬಯಸಿದಾರೋ ಅದಕ್ಕೆ 2 ಪಟ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು ಅವರ ಜೊತೆಯಲ್ಲಿರ್ತಕ್ಕಂಥವರೇ ಅದಕ್ಕೆ ವ್ಯೂಹ ರಚನೆ ಮಾಡಿ ಕೆಡ್ಡವನ್ನು ಮಾಡಿದ್ದಾರೆ. ಅವರು ಕಾಂಗ್ರೆಸ್ನ ಮುಖಂಡರುಗಳ ಬಗ್ಗೆನೇ ಎಚ್ಚರ ವಹಿಸೋದು ಒಳ್ಳೆಯದು. ಹೆಚ್ಚಾಗಿ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೇವೆ ಹೊರಗಡೆ ಹೇಳ್ತಾ ಇದ್ದಾರೆ, ಬಟ್ ಇಂಟರ್ನಲ್ಲಿ ಇನ್ ಫೈಟಿಂಗ್ ಜೋರಿದೆ. ಇವತ್ತು 10 ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ. ಇದು ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬಹುದು, ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ. 4 ರಾಜ್ಯಗಳಲ್ಲಿ ಚುನಾವಣೆ ಆದ್ಮೇಲೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇರುತ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು. ಯಾವ ಡಿ.ಕೆ. ಶಿವಕುಮಾರ್ ಬಗ್ಗೆ ಅಂಜಿಕೆ ಅದ, ಸಿದ್ದರಾಮಯ್ಯ ಬಗ್ಗೆನೂ ಭಾಳ ಅಂಜಿಕೆ ಅದ. ಮೊದಲೆಲ್ಲ ಡಿ.ಕೆ. ಶಿವಕುಮಾರ್ ಟಾರ್ಗೆಟ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಏನಂದ್ರು, ನಮ್ಮ ಪಕ್ಷಕ್ಕೆ ಬರ್ರಿ ಅಂದ್ರಂತಲ್ಲಿಲ್ಲ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಪರಮೇಶ್ವರ್ ಈಸ್ ಕರೆಕ್ಟ್. ಕೇಳಿದಾಗ ಹೇಳೋದು ಹೌದು. ಹೌದ್ರಿ, ಯಾಕೆ ಹೇಳಬಾರ್ದು? ನನಗೆ ಆಸೆ ಇಲ್ಲ ಅಂತ ಯಾಕೆ ಹೇಳೋಣ? ಆಗಲ್ಲ ಅಂತ ಗೊತ್ತಪ್ಪ. ಈಗ ದರ್ಶನ ಅಪ್ಪರು ಯಾರೋ ಒಬ್ಬ ನಾವು ಇದ್ದೀವಿ ಅಂತ ಶಿವಾನಂದ ಪಾಟೀಲ್ ಈ ತರ ಎಲ್ಲ ಇದೆ. ಆಗಲ್ಲ ಅಂತ ಎಲ್ಲವನಿಗೂ ಗೊತ್ತು. ಆಗ್ತೀವಿ ಅನ್ಕೊಂಡಿರೋರೇ ಆಗ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಡಿ.ಕೆ. ಶಿವಕುಮಾರ್ ಅಲ್ವಾ? ಹೀಗಿದ್ದಾಗ ಆಗಲ್ಲ ಅಂತ ಇರೋರು ಆಗ್ಬಿಡ್ತಾರೆ ಅಂತಂದ್ರೆ ಎಲ್ಲಿಂದ ಆಗ್ಬೇಕು? ಹಾಗಾಗಿ ಪರಮೇಶ್ವರ್ ಹೇಳ್ತಿರೋ ಸರಿ. ಮಾಧ್ಯಮದವ್ರು ಕೇಳಿದಾಗ ಹೌದಪ್ಪ ಅಂತ. ಆಮೇಲೆ ಕೆಲವು ಪಾಲಿಟಿಷಿಯನ್ಸು ಮಜಾ ತಗೋತಿರ್ತಾರೆ ಮಾಧ್ಯಮದವ್ರು ಕೇಳಿದಾಗ. ನಾನೇನು ಸನ್ಯಾಸಿನಪ್ಪ, ನಾನು ಆದ್ರೂ ಆಗ್ಬೋದು ಅಂತ ಮಜಾ ತಗೊಳ್ಳೋದು ಇದು. ಹಾಗಾಗಿ ಅವ್ರು ಯಾರನ್ನು ಗಂಭೀರವಾಗಿ ತಗೋಬೇಕಾಗಿಲ್ಲ ನಾವು. ಇದು ಆಗಲೇಬೇಕು ಎನ್ನುವುದಾದರೆ ಇಲ್ಲಿ ಹಾದಿ ಬೀದಿ ದರ್ಶನಾಪುರು ಸಂತೋಷ್ ಲಾಡು ಇವ್ರ ಲೆವೆಲಲ್ಲೆಲ್ಲ ಇದು ತೀರ್ಮಾನ ಆಗಲ್ಲ. ಈ ಕನಿಷ್ಠ ಕಾಮನ್ ಸೆನ್ಸ್ ಅವ್ರಗಳಿಗೂ ಇರಬೇಕು, ನಮಗೂ ಇರಬೇಕು. ಇದು ಇತ್ಯರ್ಥವಾಗುವುದೇ ಆದರೆ, ಆ ರೀತಿ ಪರಿಸ್ಥಿತಿ ಬಂದರೆ ಅದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ ನಡುವೆ ಚರ್ಚೆಯಾಗಿ ನಿರ್ಧರಿತವಾಗುತ್ತದೆ. ಉಳಿದವರೆಲ್ಲರೂ ಪಾತ್ರಧಾರಿಗಳಾಗುತ್ತಾರೆ. ಅಷ್ಟೇ, ಮುಗಿತು ಕತೆ. ಪೀರಿಯಡ್. ಕ್ಲಾಸ್.